ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನೊಂದು ತಿಂಗಳಲ್ಲಿ ಇದೆಲ್ಲವೂ ಕೂಡ ಬಗೆಹರಿಬಹುದಾ ರಾಜ್ಯದಲ್ಲಿರುವಂತಹ ಕುರ್ಚಿ ಕದನ ಅನ್ನುವಂತ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ಅಂತಂದ್ರೆ ನಿನ್ನೆ ಹೈಕಮಾಂಡ್ ಈ ನಿಟ್ಟಲ್ಲಿ ಸಭೆಯನ್ನ ಮಾಡಿರುವಂತದ್ದು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆಸಿಕೊಳ್ಳುತ್ತಾ ಈಗ. ನಿನ್ನೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಸಭೆ ನಡೆಸೋಕೆ ತೀರ್ಮಾನವನ್ನ ಮಾಡಿದ್ದಾರೆ. ಜನವರಿ 2ನೇ ವಾರದಲ್ಲಿ ಹೈಕಮಾಂಡ್ ಕದ ತಟ್ಟುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಜನವರಿ 2ನೇ ವಾರದಲ್ಲಿ ಹೈಕಮಾಂಡ್ನ ಕದ ತಟ್ಟುವಂತಹ ಸಾಧ್ಯತೆ ಇದೆ. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಇನ್ನೊಂದು ತಿಂಗಳಲ್ಲಿ ಬ್ರೇಕ್ ಬೀಳುತ್ತಾ ಅಥವಾ ಈ ರಬ್ಬರ್ ಎಳೆದಂಗೆ ಎಳ್ಕೊಂಡು ಹೋಗ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಧಾರಾವಾಹಿಗಳ ಎಪಿಸೋಡ್ಗಳ ರೀತಿಯಲ್ಲಿ ಒಂದೊಂದು ಎಪಿಸೋಡ್ಗಳು ಆಚೆ ಬರುತ್ತೆ. ಇವತ್ತೊಂದು ಪಾತ್ರ, ಏನು ಕುತೂಹಲ, ಮತ್ತೆ ಇನ್ನೊಂದು, ಮತ್ತೊಂದು ಪ್ರೊಮೋ, ಮತ್ತೊಂದೇನೋ ಆಯಿತು. ಈ ಥರ ಇವ್ರದ್ದು ಒಂದಾದ ನಂತರ ಒಂದು ಎಪಿಸೋಡ್ಗಳು ಬರೋಕ್ಕೆ ಶುರು ಆದಂಗೆ ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ನಿನ್ನೆ ನಡೆದಂತಹ ಸಭೆ ಒಂದು ಪೂರ್ಣ ವಿರಾಮವನ್ನು ಇಡುವಂತಹ ಘಟ್ಟಕ್ಕೆ ಇನ್ನೂ ಬಂದಂಗೆ ತಲುಪ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಒಂದು ಕಾಮ ಕೊಟ್ಟು ಮುಂದೆ ಹೋಗೋ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಅಂತ? ಖಂಡಿತ. ಯಾಕಂದರೆ ನಿನ್ನೆ ಸಭೆಯಲ್ಲಿ ಕೇವಲ AICC ಮಟ್ಟದ ನಾಯಕರು ಮಾತ್ರ ಇದ್ದರು ಮತ್ತು ಸಹಜವಾಗಿ AICC ಅಧ್ಯಕ್ಷರು ಕೂಡ ರಾಜ್ಯದವರೇ ಆಗಿದ್ದರಿಂದ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆಗೆ. ಹಾಗೂ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಕೂಡ ಇದ್ದರು ಮತ್ತು ಅವ್ರ ಹಿಂದೆಯೂ ಕೂಡ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿದ್ದರಿಂದ ವೇಣುಗೋಪಾಲ್ ಅವರು ಕೂಡ ಒಂದಷ್ಟು ಇಲ್ಲಿನ ಮಾಹಿತಿಗಳು ಇದೆ ಅನ್ನುವಂಥದ್ದು ಕೂಡ. ಹಾಗಾಗಿ ಆ ಚರ್ಚೆಯ ನಂತರದಲ್ಲಿ ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಡೀತಿರುವಂಥ ಜಟಾಪಟಿಗೆ ಈಗ ತಾತ್ಕಾಲಿಕವಾಗಿ ತೇಪೆ ಹಚ್ಚುವ ಕೆಲಸ ಮಾಡಿದ್ದೀವಿ, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗಿದೆ ಅಂತ. ಹಾಗಾಗಿ ಆಗ ವಿಚಾರಕ್ಕೆ ಒಂದು ಕ್ಲಾರಿಟಿ ಬರಬೇಕು ಅಥವಾ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ತರಬೇಕು ಅಂದರೆ ಇಬ್ಬರ ಜೊತೆ ಕೂತ್ ಮಾತನಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಂದು ಮುಹೂರ್ತ ಯಾವಾಗ ಅಂದರೆ ಸದ್ಯಕ್ಕೆ ಅಧಿವೇಶನ ನಡೀತಾ ಇರೋದ್ರಿಂದ ಅಧಿವೇಶನ ಕಳಿಬೇಕು ಅನ್ನುವಂಥದ್ದು. ಅಧಿವೇಶನ ಕಳೆದ ನಂತರ ಕ್ರಿಸ್ಮಸ್ ಹಾಲಿಡೇಗಳು ಇರೋದ್ರಿಂದ ಸಹಜವಾಗಿಯೇ ಜನವರಿಗೆ ಅದು ಶಿಫ್ಟ್ ಆಗುವಂಥ ಸಾಧ್ಯತೆ. ಸಂಕ್ರಾಂತಿ ಮುಗಿತಾ ಇದ್ದಂತೆ ಅಥವಾ ಜನವರಿ 2ನೇ ವಾರದಲ್ಲಿ ಇಬ್ಬರನ್ನೂ ಬಹುತೇಕ ದೆಹಲಿಗೆ ಕರೆಸ್ಕೊಳ್ಬೋದು. ಇದ್ರ ಬಗ್ಗೆ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಡಿಸೆಂಬರ್ 14ಕ್ಕೆ ದೆಹಲಿಯಲ್ಲಿ ವೋಟ್ ಚೋರಿ ವಿಚಾರದಲ್ಲಿ ಒಂದು ಪ್ರತಿಭಟನೆ ಕೂಡ ಇದೆ. ಎಲ್ಲ ರಾಜ್ಯದ ನಾಯಕರು ಹೋಗೋ ಸಹಜವಾಗಿ CM ಮತ್ತು DCM ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಟೆಂಟಿವ್ ಆಗಿ ಅವರಿಗೊಂದು ಡೇಟನ್ನು ಹೇಳಬಹುದು ಅನ್ನುವಂಥದ್ದು. ಈ ದಿನಾಂಕದಂದು ನಿಮ್ಮನ್ನು ಕರಿತೀವಿ ಅಥವಾ ಈ ದಿನಾಂಕದಲ್ಲಿ ನೀವು ಬರಬೇಕಾಗುತ್ತೆ ಅನ್ನುವಂಥ ಒಂದು ಬಹುತೇಕ ಅವತ್ತು ಖಚಿತಪಡಿಸ್ಬೋದು. ಆ ದಿನಾಂಕದಾಗ ಹೋದ ನಂತರದಲ್ಲಿ ಇಡೀ ಒಂದು ಎಪಿಸೋಡ್ಗೆ ಒಂದು ಕ್ಲಾರಿಟಿ ಅಥವಾ ಒಂದು ಫುಲ್ ಸ್ಟಾಪ್ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರುವಂತ ಸಭೆ ಆಗಿರುವಂತ ಸಾಧ್ಯತೆ ಇರುತ್ತೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.